ಓಂ ಗಣಾನಾನ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಸ್ಸೇದಸಾದನಂ ಶ್ರೀ ವಿಘ್ನೇಶ್ವರಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ ಸ್ನೇಹಿತರೆ. ಸೆಪ್ಟೆಂಬರ್ 2026 ಮೀನರಾಶಿಯವರ ತಿಂಗಳ ಭವಿಷ್ಯ ಹೇಗಿರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಈ ತಿಂಗಳಲ್ಲಿ ನಿಮ್ಮೆಲ್ಲರ ಜೀವನ ಸುಖಮಯವಾಗಿ, ಕ್ಷೇಮದಾಯಕವಾಗಿ, ಆರೋಗ್ಯಪೂರ್ಣವಾಗಿರಲಿ ಎಂದು ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ, ಸ್ನೇಹಿತರೆ, ಈ ತಿಂಗಳಲ್ಲಿ ಮೀನರಾಶಿಯವರಿಗೆ ಹೇಗಿರಲಿದೆ, ಯಾವ ಶುಭ ಫಲಗಳಿದೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ದಾಂಪತ್ಯ ಜೀವನ, ವಿದ್ಯಾರ್ಥಿಗಳ ವಿಚಾರ, ಕೃಷಿಕರ ವಿಚಾರ, ಈ ಎಲ್ಲ ವಿಚಾರಗಳನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಸ್ನೇಹಿತರೆ, ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ. ಸ್ನೇಹಿತರೆ, ಈ ತಿಂಗಳಲ್ಲಿ ಯಾವೆಲ್ಲ ಶುಭ ಫಲಗಳಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೀನರಾಶಿ ಸೆಪ್ಟೆಂಬರ್ 2026 ಸಂಪೂರ್ಣ ಮಾಸ ಭವಿಷ್ಯವನ್ನು ನೋಡೋಣ. ಸ್ನೇಹಿತರೆ, ಮೊದಲಿಗೆ ನಿಮಗೆ ಈ ತಿಂಗಳು ಮೀನರಾಶಿಯವರಿಗೆ ಸೆಪ್ಟೆಂಬರ್ 2026 ಜ್ಞಾನಾರ್ಜನೆ ಹಾಗೂ ಆರ್ಥಿಕ ಸ್ಥಿರತೆ ಮತ್ತು ಧಾರ್ಮಿಕ ಚಿಂತನೆಗಳನ್ನು ವೃದ್ಧಿಸತಕ್ಕಂತಹ ಒಂದು ಶುಭ ತಿಂಗಳಾಗಲಿದೆ. ರಾಶ್ಯಾಧಿಪತಿ ಗುರುವಿನ ಅನುಗ್ರಹ ಮತ್ತು ಶುಕ್ರನ ಅನುಕೂಲಕರ ಒಂದು ಸ್ಥಾನದಿಂದಾಗಿ ನಿಮ್ಮ ಪ್ರಯತ್ನಗಳಿಗೆ ಸೂಕ್ತ ಫಲ ದೊರೆಯಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಹಾಗೂ ತೇಜಸ್ಸು ಹೆಚ್ಚಾಗಲಿದ್ದು, ಈ ತಿಂಗಳಲ್ಲಿ ದೀರ್ಘಕಾಲದಿಂದ ಬಾಕಿ ಉಳಿದಿದ್ದಂತಹ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳು ವೇಗವನ್ನು ಪಡೆದುಕೊಳ್ಳಲಿದೆ. ಹೂಡಿಕೆ ಸಂಬಂಧಿತ ಕೆಲಸಗಳು ಈ ತಿಂಗಳಲ್ಲಿ ಪೂರ್ಣಗೊಳ್ಳುವಂಥ ಎಲ್ಲ ಯೋಗಗಳು ನಿಮಗೆ ಕೂಡಿ ಬರಲಿದೆ. ಸ್ನೇಹಿತರೆ, ನೀವು ಉದ್ಯೋಗಸ್ಥರಾಗಿದ್ದಲ್ಲಿ ಈ ತಿಂಗಳು ನಿಮಗೆ ನಿಮ್ಮ ಕಚೇರಿಯಲ್ಲಿ ಒಳ್ಳೆಯ ಅನುಭವ ಮತ್ತು ಪ್ರಾಮಾಣಿಕತೆಗೆ ನಿಮ್ಮ ಮೇಲಿನ ಅಧಿಕಾರಿಗಳಿಂದ ಒಂದು ಒಳ್ಳೆಯ ಶ್ಲಾಘನೆ ದೊರೆಯಲಿದೆ. ಸವಾಲಿನ ಕೆಲಸಗಳನ್ನು ಈ ತಿಂಗಳು ನೀವು ನಯವಾಗಿ ನಿಭಾಯಿಸಿ ಪ್ರಶಂಸೆ ಪಡೆದುಕೊಳ್ಳತಕ್ಕಂತಹ ಒಂದು ತಿಂಗಳಾಗಲಿದೆ. ಆಡಳಿತ, ಶಿಕ್ಷಣ, ವೈದ್ಯಕೀಯ, ಹಣಕಾಸು ಹಾಗೂ ಸಲಹಾ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ವೇತನ ಹೆಚ್ಚಳವಾಗಲಿದೆ. ಬಡ್ತಿಯ ಶುಭ ವಾರ್ತೆಗಳು ಸಿಗಲಿದ್ದು, ಉದ್ಯೋಗದಲ್ಲಿ ಒಳ್ಳೆಯ ಯಶಸ್ಸನ್ನು ಪಡೆದುಕೊಳ್ಳತಕ್ಕಂತಹ ಒಂದು ತಿಂಗಳಾಗಲಿದೆ. ಸ್ನೇಹಿತರೆ, ನೀವು ವ್ಯಾಪಾರಸ್ಥರಾಗಿದ್ದಲ್ಲಿ ನಿಮ್ಮ ಈ ತಿಂಗಳಲ್ಲಿ ಆದಾಯದ ಹರಿವು ಉತ್ತಮವಾಗಿದ್ದು, ನೂತನ ಯೋಜನೆಗಳಲ್ಲಿ ಬಂಡವಾಳ ಹೂಡಲು ಮತ್ತು ವ್ಯಾಪಾರ ವಿಸ್ತರಣೆಗೆ ಈ ತಿಂಗಳು ಸೂಕ್ತವಾದಂತಹ ಸಮಯ ಒದಗಿ ಬರಲಿದೆ. ವಿದೇಶಿ ಸಂಪರ್ಕಗಳಿಂದ ಲಾಭವಾಗುವ ಯೋಗವಿದೆ. ಪಾಲುದಾರಿಕೆ ವ್ಯವಹಾರ ಕ್ಷೇತ್ರದಲ್ಲಿ ಹೊಸ ಒಪ್ಪಂದಗಳು ಈ ತಿಂಗಳಲ್ಲಿ ಕೈಗೂಡಿ ಬರಲಿದೆ. ಸ್ನೇಹಿತರೆ, ಈ ತಿಂಗಳಲ್ಲಿ ನೀವು ಆರ್ಥಿಕವಾಗಿ ಒಂದು ಅತ್ಯಂತ ಬಲವಾದಂತಹ ಒಂದು ಸ್ಥಿತಿಯನ್ನು ತಂದುಕೊಳ್ಳಲಿದ್ದೀರಿ. ಹಳೆಯ ಹೂಡಿಕೆಗಳಿಂದ ಈ ತಿಂಗಳಲ್ಲಿ ನಿಮಗೆ ಉತ್ತಮವಾದಂತಹ ಲಾಭಾಂಶ ಬರಲಿದ್ದು, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಲಿದೆ. ಬಾಕಿ ಉಳಿದಿದ್ದಂತಹ ಹಣ ನಿರೀಕ್ಷಿತ ಸಮಯದಲ್ಲಿ ಕೈ ಸೇರಲಿದೆ. ಮನೆ, ಭೂಮಿ ಅಥವಾ ಆಭರಣ ಖರೀದಿಗೆ ಹಣ ವಿನಿಯೋಗ ಮಾಡತಕ್ಕಂತಹ ಒಂದು ತಿಂಗಳು. ಕುಟುಂಬಕ್ಕಾಗಿ ಮಾಡುವ ವೆಚ್ಚಗಳು ನಿಮಗೆ ಈ ತಿಂಗಳಲ್ಲಿ ಒಂದು ಏನೋ ಮನಸ್ಸಿಗೆ ತೃಪ್ತಿಯನ್ನು ತಂದುಕೊಡಲಿದೆ. ಹಾಗೆಂದ ಮಾತ್ರಕ್ಕೆ ಹಣವನ್ನು ವ್ಯಯ ಮಾಡಬೇಡಿ. ಆದಷ್ಟು ಹಣವನ್ನು ಹೂಡಿಕೆ ಮಾಡಿಕೊಳ್ಳಿ. ಇನ್ನು ಈ ತಿಂಗಳಲ್ಲಿ ನಿಮ್ಮ ಕುಟುಂಬದ ಜೀವನವನ್ನು ನೋಡುವುದಾದರೆ, ಮನೆಯಲ್ಲಿ ಸುಖ, ಶಾಂತಿ ಮತ್ತು ಧಾರ್ಮಿಕ ಒಂದು ವಾತಾವರಣವಿರಲಿದ್ದು, ಹಿರಿಯರ ಬೆಂಬಲಗಳು ಈ ತಿಂಗಳಲ್ಲಿ ನಿಮಗೆ ಪ್ರಾಪ್ತಿಯಾಗಲಿದೆ. ಆಶೀರ್ವಾದ ಸದಾ ನಿಮಗೆ ಪ್ರಾಪ್ತಿಯಾಗಲಿದ್ದು, ನಿಮ್ಮ ಕೌಟುಂಬಿಕ ಜೀವನ ಸಂತೋಷಕರವಾಗಿರಲಿದೆ. ಶುಭ ಸಮಾರಂಭಗಳು, ಧಾರ್ಮಿಕ ಪ್ರವಾಸಗಳಿಗೆ ಈ ತಿಂಗಳು ನೀವು ಯೋಜನೆಯನ್ನು ರೂಪಿಸತಕ್ಕಂಥ ಒಂದು ತಿಂಗಳಾಗಲಿದೆ. ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಪ್ರೀತಿ ಮತ್ತು ವಿವಾಹದ ವಿಚಾರವನ್ನು ನೋಡುವುದಾದರೆ, ವಿಶೇಷವಾಗಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಮತ್ತು ಮಧುರತೆಯನ್ನು ಕಾಯ್ದುಕೊಳ್ಳಲಿದ್ದೀರಿ. ಸಂಗಾತಿಯ ಒಂದು ಸಹಕಾರವು ಪ್ರತಿಯೊಂದು ಹಂತದಲ್ಲೂ ನಿಮಗಿರಲಿದ್ದು, ಪ್ರೇಮಿಗಳಿಗೆ ವಿವಾಹದ ಮಾತುಕತೆಗಳನ್ನು ಮುಂದಕ್ಕೆ ಒಯ್ಯಲು ಮತ್ತು ಕೌಟುಂಬಿಕ ಒಪ್ಪಿಗೆ ಪಡೆಯಲು ಈ ತಿಂಗಳು ಅತ್ಯಂತ ಶುಭ ಸಮಯವಾಗಿರಲಿದೆ.
ಸ್ನೇಹಿತರೆ, ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಆರೋಗ್ಯ ಸಕಾರಾತ್ಮಕವಾಗಿರಲಿದೆ. ಚೈತನ್ಯ ಮತ್ತು ರೋಗ ನಿರೋಧಕ ಶಕ್ತಿ ಉತ್ತಮವಾಗಿದ್ದು, ಆದರೆ ಅತಿಯಾದ ಪ್ರಯಾಣ ಅಥವಾ ಆಹಾರ ವ್ಯತ್ಯಾಸದಿಂದಾಗಿ ಸಣ್ಣ ಪುಟ್ಟ ಒಂದು ಜೀರ್ಣಕ್ರಿಯೆಯ ಸಮಸ್ಯೆಗಳು ಕಾಡಬಹುದು. ಸ್ವಲ್ಪ ಸಮಾಧಾನವನ್ನು ಮಾಡಿಕೊಳ್ಳಿ. ಆದಷ್ಟು ಈ ತಿಂಗಳಲ್ಲಿ ಆರೋಗ್ಯದ ಕಡೆಗೆ ಸ್ವಲ್ಪ ಜಾಗರೂಕತೆ ಬೇಕು. ನಿರ್ಲಕ್ಷ್ಯ ಮಾಡಬೇಡಿ. ನಿಯಮಿತ ಯೋಗ, ಧ್ಯಾನ, ಪ್ರಾಣಾಯಾಮಗಳು ನಿಮ್ಮ ಆರೋಗ್ಯವನ್ನು ವೃದ್ಧಿ ಮಾಡಲಿದೆ. ಸ್ನೇಹಿತರೆ, ಈ ತಿಂಗಳಲ್ಲಿ ನಿಮ್ಮ ಕೃಷಿ ಮತ್ತು ತೋಟಗಾರಿಕೆಯ ಒಂದು ವಿಚಾರವನ್ನು ನೋಡುವುದಾದರೆ, ಕೃಷಿಕರಿಗೆ ಈ ತಿಂಗಳು, ರೈತ ಬಾಂಧವರಿಗೆ ಒಂದು ನಿಮ್ಮ ಶ್ರಮಕ್ಕೆ ತಕ್ಕದಾದಂತಹ ಒಂದು ಉತ್ತಮ ಫಲ ಸಿಗಲಿದ್ದು, ಈ ತಿಂಗಳಲ್ಲಿ ನೀವು ಸೂಕ್ತ ಬೆಳೆ ನಿರ್ವಹಣೆ ಮತ್ತು ಮಾರುಕಟ್ಟೆಯಲ್ಲಿ ಉತ್ತಮ ಧಾರಣೆ ದೊರೆಯುವುದರಿಂದ ನಿಮ್ಮ ಆರ್ಥಿಕ ಒಂದು ಸ್ಥಿತಿ ನಿಮಗೆ ಉತ್ತಮವಾಗಿದ್ದು, ಕೃಷಿಕರಿಗೆ ಒಳ್ಳೆಯ ಲಾಭ ಉಂಟಾಗತಕ್ಕಂತಹ ಎಲ್ಲ ಒಂದು ಯೋಗ ಭಾಗ್ಯಗಳು ಪ್ರಾಪ್ತಿಯಾಗಲಿದೆ. ಯಂತ್ರೋಪಕರಣಗಳ ಖರೀದಿ ಮಾಡತಕ್ಕಂಥದ್ದು ಹಾಗೂ ಸಾಲಕ್ಕೆ ಅನುಕೂಲಕರವಾಗಿರಲಿದೆ. ಮತ್ತು ಸಾಲ ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ, ಕೃಷಿಗೆ ಸಂಬಂಧಪಟ್ಟಂತೆ ಸಾಲವನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕೃಷಿಯ ಜೀವನ ಉತ್ತಮಗೊಳ್ಳಲಿದೆ. ಹಾಗೂ ತೋಟಗಾರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರೆ, ಅಡಿಕೆ, ತರಕಾರಿ, ಹಣ್ಣು ಹಾಗೂ ಸುಗಂಧಿತ ಹೂವುಗಳನ್ನು ಬೆಳೆಯುವ ತೋಟಗಾರರಿಗೆ ಭಾರಿ ಬೇಡಿಕೆ ಇರಲಿದ್ದು, ನೂತನ ತೋಟಗಾರಿಕೆ ಯೋಜನೆಗಳಿಗೆ ಚಾಲನೆ ನೀಡುವಂತಹ ಯೋಗಗಳು ಸಹಿತ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಪ್ರಾಪ್ತಿಯಾಗಲಿದೆ. ಸ್ನೇಹಿತರೆ, ಸೆಪ್ಟೆಂಬರ್ ತಿಂಗಳಲ್ಲಿ ವಿದ್ಯಾರ್ಥಿಗಳ ಜೀವನ ಹೇಗಿರಲಿದೆ ಎಂಬುದನ್ನು ನೋಡುವುದಾದರೆ, ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅತ್ಯಂತ ಒಂದು ಪ್ರಶಸ್ತವಾದಂಥ ತಿಂಗಳು. ಗುರು ಭಗವಾನನ ಕೃಪೆಯಿಂದ ಏಕಾಗ್ರತೆ ಮತ್ತು ಸ್ಮರಣ ಶಕ್ತಿ ನಿಮಗೆ ಈ ತಿಂಗಳಲ್ಲಿ ಹೆಚ್ಚಾಗಲಿದೆ. ಉನ್ನತ ಶಿಕ್ಷಣ ಮಾಡತಕ್ಕಂಥ ವಿದ್ಯಾರ್ಥಿಗಳಿಗೆ ಹಾಗೂ ಸಂಶೋಧನೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಸಹಿತ ಸಿದ್ಧರಾಗತಕ್ಕಂಥವರಿಗೆ ಶುಭ ಫಲಗಳು ದೊರೆಯಲಿದೆ. ಅತ್ಯುತ್ತಮ ಫಲಿತಾಂಶಗಳು ಸಿಗಲಿದೆ. ವಿದೇಶಿ ವಿಶ್ವವಿದ್ಯಾಲಯಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವ ವಿದ್ಯಾರ್ಥಿಗಳಿಗೆ ಪ್ರವೇಶದ ಅವಕಾಶ ದೊರೆಯುವಂತಹ ಒಂದು ಯೋಗಗಳು ಪ್ರಾಪ್ತಿಯಾಗಲಿದೆ. ಹಾಗೆ ಹೊರಗಿನ ದೇಶದಲ್ಲಿ ವಿದ್ಯೆಯನ್ನು ಕಲಿತಕ್ಕಂಥವರಿಗೂ ಸಹಿತ ಶುಭ ಫಲಗಳಿದೆ. ಒಳ್ಳೆಯ ಸೆಪ್ಟೆಂಬರ್ ತಿಂಗಳಾಗಲಿದೆ. ಇನ್ನು ಈ ಸೆಪ್ಟೆಂಬರ್ ತಿಂಗಳ ನಿಮ್ಮ ಶುಭ ದಿನಗಳು, ಶುಭ ದಿಕ್ಕುಗಳನ್ನೆಲ್ಲ ನೋಡುವುದಾದರೆ, ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಗುರುವಾರ ಹಾಗೂ ಸೋಮವಾರ ಮತ್ತು ಶುಕ್ರವಾರ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಅತ್ಯಂತ ಶುಭಕರವಾದಂತಹ ದಿನಗಳಾಗಲಿದೆ. ಅದಲ್ಲದೆ ಈ ತಿಂಗಳ ನಿಮ್ಮ ಶುಭ ದಿಕ್ಕುಗಳು, ಈಶಾನ್ಯ ದಿಕ್ಕು ಒಳ್ಳೆಯ ಲಾಭವನ್ನು ತಂದುಕೊಡಲಿದೆ ಮತ್ತು ಉತ್ತರ ದಿಕ್ಕು ಹೆಚ್ಚಿನ ಒಂದು ಯೋಗ ಹಾಗೂ ಪ್ರಾಶಸ್ತ್ಯವನ್ನು ತಂದುಕೊಡಲಿದೆ. ಇನ್ನು ಈ ತಿಂಗಳ ನಿಮ್ಮ ಶುಭ ಸಂಖ್ಯೆಗಳನ್ನು ನೋಡುವುದಾದರೆ, ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ 3ನೇ ತಾರೀಕು ಹಾಗೂ 7, 12, 16, 21 ಮತ್ತು 25 ಅತ್ಯಂತ ಅದೃಷ್ಟ ತಂದುಕೊಡುವಂತಹ ದಿನಗಳಾಗಲಿದೆ. ಅದಲ್ಲದೆ ಯಾವುದೇ ಒಂದು ಪ್ರಮುಖ ಕೆಲಸ ಕಾರ್ಯಗಳನ್ನು ಮಾಡುವುದಿದ್ದಲ್ಲಿ, ಈ ದಿನಾಂಕಗಳನ್ನು ಮಾಡಿದಲ್ಲಿ ಒಳ್ಳೆಯ ಒಂದು ಯಶಸ್ಸಿನ ಸಾಧ್ಯತೆ ದ್ವಿಗುಣಗೊಳ್ಳುವಂಥ ಸಾಧ್ಯತೆ ಇದೆ. ಇನ್ನು ಈ ತಿಂಗಳಲ್ಲಿ ನಿಮಗೆ ಬರತಕ್ಕಂತಹ ಕಷ್ಟಗಳು, ತೊಂದರೆಗಳ ಒಂದು ಪರಿಹಾರಕ್ಕಾಗಿ ಈ ತಿಂಗಳಲ್ಲಿ ನೀವು ವಿಶೇಷವಾಗಿ ಗುರುವಿನ ಒಂದು ಅನುಗ್ರಹವನ್ನು ಪಡೆದುಕೊಳ್ಳಿ. ಪ್ರತಿ ಗುರುವಾರ ಶ್ರೀ ರಾಘವೇಂದ್ರ ಸ್ವಾಮಿಯ ಆರಾಧನೆ, ಸಾಯಿಬಾಬಾ ಅಥವಾ ದಕ್ಷಿಣಾಮೂರ್ತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಹಳದಿ ಬಣ್ಣದ ಹೂವುಗಳಿಂದ ಅರ್ಚನೆ ಮಾಡಿಸಿಕೊಂಡಲ್ಲಿ ನಿಮಗೆ ಈ ತಿಂಗಳು ಶುಭ ಫಲ ದೊರಕಲಿದೆ. ಅದಲ್ಲದೆ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ದಾನ ಮಾಡುವಂಥದ್ದು ಹಾಗೂ ಲೇಖನಿಗಳನ್ನು, ಪೆನ್ನು, ಪೆನ್ಸಿಲುಗಳನ್ನು ದಾನ ಮಾಡುವುದರಿಂದಲೂ ನಿಮಗೊಂದು ಒಳ್ಳೆಯ ಶುಭ ಫಲಗಳು ಪ್ರಾಪ್ತಿಯಾಗಲಿದೆ. ಅದಲ್ಲದೆ ಹಸುವಿಗೆ ಬೇಕಾದಂತಹ ಹುಲ್ಲು, ಕಡಲೆ ಬೇಳೆಗಳು, ಬೆಲ್ಲವನ್ನು ನೀಡುವುದರಿಂದ ನಿಮ್ಮ ಗ್ರಹಚಾರ ಈ ತಿಂಗಳಲ್ಲಿ ಪರಿಹಾರವಾಗಲಿದೆ. ಭಗವಂತನ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗಲಿದೆ. ಇನ್ನು ಈ ತಿಂಗಳ ಒಂದು ಶುಭ ಮಂತ್ರಗಳನ್ನೆಲ್ಲ ನೋಡುವುದಾದರೆ, ಈ ತಿಂಗಳು ನೀವು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ, ನಿಮ್ಮ ಜಪಾದಿಗಳನ್ನೆಲ್ಲ ಮಾಡಿಕೊಂಡು ಪ್ರತಿನಿತ್ಯ ಓಂ ಬೃಹಸ್ಪತಯೇ ನಮಃ ಎಂಬ ಜಪ ಮಾಡುವುದರಿಂದ ನಿಮ್ಮ ಜ್ಞಾನ ಮತ್ತು ಬುದ್ಧಿ ಸರ್ವತೋಮುಖವಾಗಿ ಅಭಿವೃದ್ಧಿಯಾಗಲಿದೆ. ಅದಲ್ಲದೆ ನಿಮ್ಮ ಎಲ್ಲ ಕಾರ್ಯಗಳು ಸಿದ್ಧಿಯಾಗಲು,
ಎಲ್ಲ ಕಷ್ಟಗಳು ಪರಿಹಾರವಾಗಲು, ಎಲ್ಲ ವಿಚಾರಗಳಿಂದ ರಕ್ಷಣೆಯನ್ನು ಪಡೆಯಲು ಓಂ ಕ್ಲೀಂ ಕೃಷ್ಣಾಯ ನಮಃ ಎಂಬ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಕನಿಷ್ಠ 108 ಬಾರಿ ಜಪ ಮಾಡಿಕೊಳ್ಳಿ. ಜಪ ಮಾಡಲು ನೀವು ಪ್ರಶಸ್ತವಾಗಿ ರುದ್ರಾಕ್ಷಿ ಮಾಲೆಯನ್ನು ಜಪಕ್ಕೆ ಉಪಯೋಗಿಸುವುದು ಉತ್ತಮ. ಒಳ್ಳೆಯ ಶುಭ ಫಲ ಪ್ರಾಪ್ತಿಯಾಗಲಿದೆ. ಸ್ನೇಹಿತರೆ, ತಪ್ಪದೆ ಈ ಒಂದು ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಈ ತಿಂಗಳು ನಿಮಗೆ ಬರತಕ್ಕಂಥ ಎಲ್ಲ ಕಷ್ಟಗಳು, ತೊಂದರೆಗಳು, ತಾಪತ್ರಯಗಳೆಲ್ಲ ದೂರವಾಗಿ ನಿಮ್ಮ ಇಷ್ಟಾರ್ಥಗಳು ಈ ತಿಂಗಳಲ್ಲಿ ಅನುಗ್ರಹ ಎಲ್ಲ ಸಿದ್ಧಿಯಾಗಲಿ ಎಂದು ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ, ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಒಂದು ಲೈಕ್ ಹಾಗೂ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಲು ಮರೆಯದಿರಿ. ಎಲ್ಲ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಾರ ಭವಿಷ್ಯ, ಮಾಸ ಭವಿಷ್ಯ ಹಾಗೆ ಒಳ್ಳೆಯ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಿಗಾಗಿ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ತಿಂಗಳು ಸೆಪ್ಟೆಂಬರ್ ತಿಂಗಳು ನಿಮಗೆ ಶುಭ ಫಲಗಳನ್ನು ಭಗವಂತ ಅನುಗ್ರಹಿಸಲಿ ಎಂದು ದೇವರಲ್ಲಿ ಸ್ಮರಣೆಯನ್ನು ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.